ನಮಸ್ಕಾರ. ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ಮತ್ತೆ ಈ ವಿಡಿಯೋ ಒಳಗೆ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿಯನ್ನ ಹೇಳತ್ತನಿ. ಬಹಳಷ್ಟು ಜನ ಯಾರೆಲ್ಲ BAMS ಮಾಡ್ಬೇಕನ್ನತ್ತರಿ ಅವ್ರಿಗೆ ಏನೈತ್ಲ ಬಹಳಷ್ಟು ಯೂಸ್ಫುಲ್ ಆಗ್ತತಿ. ವಿಡಿಯೋ ಏನೈತ್ಲ ಕೊನೆ ಮಟ್ಟ ನೋಡ್ರಿ. ಈಗ ಆಲ್ರೆಡಿ ನಾನು ನೋಡ್ತಾ ಇರುವಾಗ ಕಮೆಂಟ್ ಬಾಕ್ಸ್ದಾಗ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಕಡೆನೂ ಇನ್ಸ್ಟಾದಾಗ ಆಗಿರ್ಬೋದು ಒಂದ ಕ್ವಶನ್ ಕೇಳತ್ತಾರು, BAMS ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ತತಿ ಅನ್ನೋದನ್ನ ಏನೈತ್ಲ ಬಹಳಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು ಒಂದು ಡೌಟ್ ಇರ್ತೈತಿ. ಅದ್ರ ಬಗ್ಗೆ ಫಸ್ಟ್ ಆಗಿ ಕ್ಲಿಯಾರಿಟಿ ಕೊಡ್ತಾನೆ. ಪ್ರತಿ ವರ್ಷನೂ ನಮ್ಮ ಕರ್ನಾಟಕ ಒಳಗ KE ಕಡೆದಿಂದನ BAMS ಆಗಲಿ, MBBS ಆಗಲಿ, BDS ಆಗಲಿ ಇದ್ರದ್ದು ಏನೈತ್ಲ ಕೌನ್ಸಿಲಿಂಗ್ ನಡೀತಿತ್ತು. ಈ ವರ್ಷ ಒಂದ್ ಸ್ವಲ್ಪ ರೀನೀಟ್ ಸಲುವಾಗಿ ಒಂದ್ ಸ್ವಲ್ಪ ಏನೈತ್ಲ ಲೇಟ್ ಆಗೈತಿ. ಅದಕ್ಕಿಂತ ಅಂದ್ರ ಪ್ರತಿ ವರ್ಷನೂ ಒಂದ್ ಸ್ವಲ್ಪ ಲೇಟ್ ಆಗ್ತೈತೆ, ಆದ್ರ ಈ ವರ್ಷ ಒಂದ್ ಸ್ವಲ್ಪ ಸ್ಪೀಡು ಆಗೈತಿ. ಮತ್ತೆ ಇನ್ನೊಂದ್ ಏನಂದ್ರ ಪ್ರತಿ ವರ್ಷ ನೋಡಿರುವಾಗ MBBS ಮತ್ತು BDS ಇವೆರಡು ಕಂಬೈನ್ ಆಗಿ ಏನೈತ್ಲ ಪ್ರತಿ ವರ್ಷನೂ ಕೂಡ ಕೌನ್ಸಿಲಿಂಗ್ ಅನ್ನ ನಡೆಸ್ತಾರೆ. MBBS ಫಸ್ಟ್ ರೌಂಡ್ ನಡೆದಾಗ BDS ಏನೈತ್ಲ BDS MBBS ಎರಡೂ ಸೇರಿ ಏನೈತ್ಲ ಫಸ್ಟ್ ರೌಂಡ್ ಏನೈತ್ಲ ರನ್ ಆಗ್ತಾವ. ಮತ್ತು BAMS ಯಾವಾಗ ಆಪ್ಷನ್ ಎಂಟ್ರಿ ಬರ್ತೈತಿ ಅನ್ನೋದೇನೈತ್ಲ ಡೌಟ್ ಇರ್ತೈತಿ. ಮತ್ತು ಯಾವಾಗ ಆಪ್ಷನ್ ಎಂಟ್ರಿ ಬಿಡ್ತಾರೋ, ನಾವು ಯಾವಾಗ ಆಪ್ಷನ್ ಎಂಟ್ರಿ ಮಾಡಬೇಕು ಅನ್ನೋದೇನೈತ್ಲ ಬಹಳಷ್ಟು ಜನ ಆಗಿರ್ಬೋದು, ಸ್ಟೂಡೆಂಟ್ಸ್ಗೆ ಏನೈತ್ಲ ಡೌಟ್ ಇರ್ತೈತಿ. ಆಲ್ಮೋಸ್ಟ್ ಅಲ್ಲ ನಾನು ಕೌನ್ಸಿಲಿಂಗ್ ನೋಡ್ಕೊಂತ ಬಂದಾಗ ಪ್ರತಿ ವರ್ಷನೂ ಕೂಡ ಫಸ್ಟ್ MBBS ಮತ್ತು BDS ಫಸ್ಟ್ ರೌಂಡ್ ಆಗ್ತೈತಿ. ಸೆಕೆಂಡ್ ರೌಂಡ್ ಇದು ಆದ್ಮೇಲೆ ಏನೈತ್ಲ BAMS ಸ್ಟಾರ್ಟ್ ಮಾಡ್ತಾರೆ. MBBS ಮತ್ತು BDS ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಾಗ BAMS ಇಲ್ಲಿ ಏನೈತ್ಲ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗಿರ್ತೈತಿ. ಯಾರಿಗೆಲ್ಲ MBBS ಸೀಟ್ ಸಿಕ್ಕಿರಂಗಿಲ್ಲ ಅವ್ರು ಏನೈತ್ಲ BAMS ಫಸ್ಟ್ ರೌಂಡ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ತಾರೋ. ಮತ್ತು MBBS ಮಾಪಪ್ ರೌಂಡ್ ಒಳಗೆ ಸೀಟ್ ಸಿಗ್ಲಿಲ್ಲ ಅಂದ್ರ ಅವ್ರಿಗೆ ಏನೈತ್ಲ ಸೆಕೆಂಡ್ ರೌಂಡ್ ಒಳಗೆ BAMS ಒಳಗ ಸೀಟ್ ಸಿಗ್ತೈತಿ. ಅದೊಂದು ಏನೈತ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಆಲ್ರೆಡಿ ಈಗ MBBS ಆಪ್ಷನ್ ಎಂಟ್ರಿನೂ 13ನೇ ತಾರೀಕು ಕಂಪ್ಲೀಟ್ ಆಗ್ತತಿ. BDS ಆಪ್ಷನ್ ಎಂಟ್ರಿನೂ ಕಂಪ್ಲೀಟ್ ಆಗ್ತತಿ. ಯಾರು ಇನ್ನೂ ಪ್ರಿಯಾರಿಟಿ ಲಿಸ್ಟ್ ಅನ್ನ ಮಾಡಿಲ್ಲ ಮತ್ತು ಕರೆಕ್ಟ್ ಆಗಿರುವಂತ ಪ್ರಿಯಾರಿಟಿ ಐಡಿಯಲ್ ಪ್ರಿಯಾರಿಟಿ ಲಿಸ್ಟ್ ಇಲ್ಲ ಅಂದ್ರ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಪ್ರಿಯಾರಿಟಿ ಲಿಸ್ಟ್ MBBS ಮತ್ತು BDS ಎರಡೂ ಕೂಡ ಪ್ರಿಯಾರಿಟಿ ಲಿಸ್ಟ್ ಅನ್ನ ಏನೈತ್ಲ ಕಂಪ್ಲೀಟ್ ಆಗಿ ಏನೈತ್ಲ ಅಪ್ಲೋಡ್ ಮಾಡೇನಿ. ಹೋಗೇನೈತ್ಲ ಒಂದು ಸ್ಕ್ರೀನ್ ಶಾಟ್ ತಗೊಳ್ರಿ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನಕ್ಕೆ ಏನ್ ಡೌಟ್ ಇರ್ತೈತಿ ಅಂದ್ರ ಈ ವರ್ಷ MBBS ದಂತೂ ಕಟ್ ಆಫ್ ಅಂತೂ ಕಡಿಮೆ ಆಗ್ತತಿ. ಮತ್ತು BAMS ಕಟ್ ಆಫ್ ಏನಾರೇ ಕಡಿಮೆ ಆಗ್ತೈತೆ ಅನ್ನತ್ತೆ ಬಹಳಷ್ಟು ಜನ ಕೇಳ್ತಾರಿ. ಆಲ್ಮೋಸ್ಟ್ ಆಲ್ MBBS ಕಟ್ ಆಫ್ ಕಡಿಮೆ ಆತಂದ್ರ BAMS ಕಟ್ ಆಫ್ ಏನೈತ್ಲ ಕಡಿಮೆ ಆಗ್ತತಿ. ಜನರಲ್ ಮೆರಿಟ್ ಆಗಿರ್ಬೋದು. ಮತ್ತು ಯಾರೆಲ್ಲ ಈಗ ಅರೌಂಡ್ ಯಾರೆಲ್ಲ ನೀಟ್ ಕ್ವಾಲಿಫೈ ಆಗಿರ್ತಾರಿ ಮತ್ತು ನಿಮ್ಮ ಮಾರ್ಕ್ಸ್ ಎಲ್ಲರೇ 300 ಮೇಲ್ ಇತ್ತಂದ್ರೆ ನಿಮಗೂ ಏನೈತ್ಲ ಗೌರ್ಮೆಂಟ್ ಸೀಟ್ ಸಿಗುವಂಥ ಪಾಸಿಬಿಲಿಟಿ ಜಾಸ್ತಿ ಇರ್ತೈತಿ. ಇನ್ನೊಂದು ಮಾಹಿತಿ ಏನಂದ್ರೆ ಬಹಳಷ್ಟು ಸ್ಟೂಡೆಂಟ್ಸ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಏನೈತ್ಲ ಒಂದು ಸ್ವಲ್ಪ ಅಡ್ವರ್ಟೈಸ್ಮೆಂಟು ಬರತ್ತಾವು. ಯಾಕಂದ್ರೆ ನಿಮ್ಮ BAMS ಕೋರ್ಸಿಗೆ ಏನೈತ್ಲ 16 18 lakhs ಒಳಗೆ ಮಾಡಿಸಿ ಕೊಡ್ತಾನೆ ಅಂತ ಹೇಳಿ ಬಹಳಷ್ಟು ಜನ ಹೇಳತ್ತಾರು. ಅಲ್ಲಿ ಏನೈತ್ಲ ಯಾರು ಹೋಗ್ಬೇಡ್ರಿ. ಯಾಕಂದ್ರ ನಿಮ್ಗೆ ಇಲ್ಲೇ ನೀವು KA ಕೌನ್ಸಿಲಿಂಗ್ ಒಳಗನ 16 lakh ದೇನ್ ಸೀಟ್ ಅಂತ ಹೇಳ್ತಾರಲ್ಲ, ಇಲ್ಲಿ KE ಕೌನ್ಸಿಲಿಂಗ್ ಒಳಗನ ಪರ್ ಇಯರ್ ನೀವು 4 lakh ಪೇ ಮಾಡ್ರ ನಿಮಗೂ ಕೂಡ ಇಲ್ಲಿ ಕರ್ನಾಟಕದ ಟಾಪ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಲ್ಲಿ ಏನೈತ್ಲ ಸೀಟ್ ಸಿಗ್ತೈತಿ. ಅದಕ್ಕೋಸ್ಕರನ ಯಾರು ಕೂಡ ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಮತ್ತು ಕಾಲೇಜ್ಗಳಿಗೆ ಏನೈತ್ಲ ಒಂದ್ ಸ್ವಲ್ಪ ನಮ್ಮ ಕರ್ನಾಟಕದ ಟಾಪ್ ಕಾಲೇಜ್ ಯಾವ್ಯಾವ ಅದಾವು ಅನ್ನೋದನ್ನು ಕೂಡ ನಾ ಆಲ್ರೆಡಿ ವಿಡಿಯೋ ಮಾಡಿ ಹಾಕೇನಿ. ಯಾಕಂದ್ರ ಆ ವಿಡಿಯೋನು ನೋಡ್ರಿ. ಇನ್ನೊಮ್ಮೆ ಹೇಳ್ತಾನೆ, ನಮ್ಮ ಕರ್ನಾಟಕ ಒಳಗ ಟೋಟಲ್ ಆಗಿ 4 ಗೌರ್ಮೆಂಟ್ ಕಾಲೇಜ್ ಅದಾವು. ಅಲ್ಲಿ ಅಂತೂ ಪ್ರೈವೇಟ್ ಸೀಟ್ ಅಂತೂ ಇಲ್ಲ. ಮತ್ತು ಅದಾದ್ಮೇಲೆ SDM 3 ಕಾಲೇಜ್ ಅದಾವು. 3 ಕಾಲೇಜ್ದಾಗು 4 lakh ಸೀಟಿಗೆ ಏನೈತ್ಲ ಕಟ್ ಆಫ್ ಅಂತೂ ಜಾಸ್ತಿನ ನಿಂದಿರ್ತೈತಿ. ಮತ್ತು 2 ಏಡೆಡ್ ಕಾಲೇಜ್ ಅದಾವು, ಒಂದು DGM ಮತ್ತು ಆಯುರ್ವೇದಿಕ್ ಮಹಾವಿದ್ಯಾಲಯ ಹುಬ್ಳಿ. ಇಲ್ಲಿ ಕೂಡ ಏನೈತ್ಲ ನೀವು ವರ್ಷಕ್ಕೆ ಏನೈತ್ಲ 5 ಲಕ್ಷ ಅಂತ ಫೀಸ್ ಇರ್ತೈತಿ. ಇವತ್ತು ಅರೌಂಡ್ 20 to 22 lakhs ಆಗ್ತೈತಿ. ಇನ್ನು ನಮ್ಮ ಕರ್ನಾಟಕದಾಗ ಟಾಪ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಸ್ ಅದಾವು, ಅಲ್ಲಿ ಕೂಡ ಏನೈತ್ಲ ಟ್ರೈ ಮಾಡ್ರಿ. ಮತ್ತು ಅದ್ರದ್ದು ಕಟ್ ಆಫ್ ಏನೈತ್ಲ ಆಲ್ರೆಡಿ ಅದ್ರದ್ದು ಏನೈತ್ಲ ಸಪ್ರೇಟ್ ಆಗಿರುವಂತದ್ದು ಮಾಡ್ತಾನಿ. ಯಾಕಂದ್ರ ಇಲ್ಲಿಗೆ ಯಾರೆಲ್ಲ ನೀಟ್ ಕ್ವಾಲಿಫೈ ಆಗಿರ್ತಾರೆ ಅವ್ರಿಗೂ ಕೂಡ ಒಂದು ಸಪ್ರೇಟ್ ಆಗಿರುವಂತ ಲಿಸ್ಟ್ ಅನ್ನ ಮಾಡ್ತಾನೆ. ಮತ್ತು ಯಾರೆಲ್ಲ
2.5 ಲಕ್ಷದ ಸೀಟಿಗೆ ಹೋಗ್ಬೇಕನ್ನತ್ತರಿ ಅವ್ರಿಗೂ ಒಂದು ಸಪ್ರೇಟ್ ಆಗಿರುವಂತ ಲಿಸ್ಟ್ ಮಾಡ್ತೇವಿ. ಮತ್ತು ಗೌರ್ಮೆಂಟ್ ಸೀಟಿಗಂತೂ ಒಂದು ಪ್ರಿಯಾರಿಟಿ ಲಿಸ್ಟ್ ಅನ್ನ ಮಾಡಿ ಅಪ್ಲೋಡ್ ಮಾಡ್ಬೇಕಾಗೈತಿ. ಸದ್ಯದ ಮಟ್ಟಿಗೆ ಕಟ್ ಆಫ್ ಅನ್ನ ನೋಡ್ಬೇಕಂದ್ರ ಇದು ಓಪನ್ ಸೀಟ್ ಏನಿರ್ತೈತಿ ಅಂದ್ರ ಇದ್ರ ಫೀಸು ವರ್ಷಕ್ಕೆ ಏನೈತ್ಲ 2.5 ಲಕ್ಷ ಇರ್ತೈತಿ. ಲಾಸ್ಟ್ ಇಯರ್ ನೋಡ್ಬೋದು ಸುಮಾರು 5,20,000 ಏನೈತ್ಲ ಕಟ್ ಆಫ್ ನಿಂತೈತಿ. ಮತ್ತು ಥರ್ಡ್ ರೌಂಡ್ ಒಳಗೆ ನೋಡ್ಬೇಕಂದ್ರ ಅರೌಂಡ್ 6,45,000 ಆಲ್ ಇಂಡಿಯಾ ರ್ಯಾಂಕಿಗೆ 2.5 ಲಕ್ಷದ ಏನೈತ್ಲ ಸೀಟ್ ಸಿಕ್ಕೈತಿ. ಈ ಸೀಟ್ ಒಂದ್ ಸ್ವಲ್ಪ ನಿಮ್ಮ ಬಜೆಟ್ ಆಲ್ಮೋಸ್ಟ್ ಆಲ್ 11 ಲ್ಯಾಕ್ ಕೋರ್ಸ್ ಮುಗಿಮಂಟ ಅಂತೂ 11 ಲ್ಯಾಕ್ ಆಗ್ತೈತಿ. ಒಂದ್ ಸ್ವಲ್ಪ ವಿಚಾರ ಮಾಡ್ರಿ, ಈ ಸೀಟ್ ಆಗಿರ್ಬೋದು ಹೋಗ್ಬೋದು. ನೆಕ್ಸ್ಟ್ ಬಹಳಷ್ಟು ಜನರಿಗೆ ಇನ್ಸ್ಟಾಗ್ರಾಮ್ದಾಗ ಆಗಿರ್ಬೋದು ಅಲ್ಲಿ ಇಲ್ಲಿ ಏನ್ ನೋಡಾತಾರಿ, ಅದರ್ಸ್ ಸೀಟ್ ಬಗ್ಗೆ ನೋಡಾತಾರಿ. ವರ್ಷಕ್ಕೆ ಏನೈತ್ಲ 4 ಲಕ್ಷ ರೂಪಾಯಿ ಇರ್ತೈತಿ. ಅದನ್ನ ಯಾರು ನಂಬಕ್ ಹೋಗ್ಬೇಡ್ರಿ. ಯಾಕಂದ್ರ ನೀವು ವರ್ಷಕ್ಕೆ ಏನೈತ್ಲ 4 ಲಕ್ಷ ಕಟ್ತಾರೆ ಅಂದ್ರ ನಿಮಗೇನೈತ್ಲ ನಮ್ಮ ಕರ್ನಾಟಕದಲ್ಲಿರುವಂತ ಟಾಪ್ 20 ಕಾಲೇಜ್ ಒಳಗೆ ಏನೈತ್ಲ BAMS ಸೀಟ್ ಅಂತೂ ಸಿಗ್ತೈತಿ. ಇದಕ್ಕ ಏನಿಲ್ಲ, ಬಹಳ ಏನು ವೇರಿಯೇಷನ್ ಆಗಂಗಿಲ್ಲ. ನೀವೇನೈತ್ಲ ಪರ್ ಇಯರ್ 4 ಲ್ಯಾಕ್ ಅನ್ನ ಯಾವ್ದ ಕಾಲೇಜಿಗೆ ಹೋದ್ರೂ ಕಟ್ಬೇಕಾಗ್ತೈತಿ. ಅದಕ್ಕೋಸ್ಕರನ ಒಂದ್ ಸ್ವಲ್ಪ ಪೇರೆಂಟ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಏನೈತ್ಲ ನನ್ನ ಕಡೆಯಿಂದ ವಿನಂತಿ ಐತಿ, ನೋಡಿ ಅಡ್ಮಿಷನ್ ಮಾಡ್ರಿ. ಪ್ರಿಯಾರಿಟಿ ಲಿಸ್ಟ್ ಅಂತೂ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಅಪ್ಲೋಡ್ ಮಾಡೇನಿ. ಅದಕ್ಕೋಸ್ಕರನ ಇವೇನ್ 4 ಲಕ್ಷದ್ದು ಸೀಟ್ ಅಂತೂ ಸಿಗ್ತಾವೋ ಅದಕ್ಕೋಸ್ಕರನ. ನೆಕ್ಸ್ಟ್ ಜನರಲ್ ಮೆರಿಟ್ ಕಟ್ ಆಫ್ ನೋಡ್ಬೇಕಂದ್ರ ಲಾಸ್ಟ್ ಇಯರ್ 3 ಲ್ಯಾಕಿಗೆ ಏನೈತ್ಲ ಕಟ್ ಆಫ್ ನಿಂತಿತ್ತು. ಮತ್ತೆ ಈ ವರ್ಷ MBBS ಸೀಟು ಇನ್ಕ್ರೀಸ್ ಆಗತ್ತಾವು. ಮತ್ತೆ ಜನರಲ್ ಮೆರಿಟಿಗೂ ಕೂಡ 60% ಅಂತ ಹೇಳಿ ಅರೌಂಡ್ ಈ ವರ್ಷನೂ ಕೂಡ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ ಇರ್ತೈತಿ. ಅರೌಂಡ್ 3,30,000 ಮಟನು ಹೋಗಬಹುದು. ಆಲ್ ಇಂಡಿಯಾ ರ್ಯಾಂಕಿಂಗ್ ನಿಮ್ಮ ರ್ಯಾಂಕ್ ಆಲ್ ಇಂಡಿಯಾ ರ್ಯಾಂಕ್ 3,30,000 ಮಟನು ಹೋಗ್ಬಹುದು. ನೆಕ್ಸ್ಟ್ ನೋಡ್ಬೋದು ನೀವು ಹೈದರಾಬಾದ್ ಕರ್ನಾಟಕ ಕೋಟಾ ಒಳಗ 3,36,000 ಆಲ್ ಇಂಡಿಯಾ ರ್ಯಾಂಕಿಗೆ ಲಾಸ್ಟ್ ಇಯರ್ ಏನೈತ್ಲ ಕೊನೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ಅರೌಂಡ್ 3,50,000 ಆಲ್ ಇಂಡಿಯಾ ರ್ಯಾಂಕಿಂಗ್ ವರೆಗೂ ಕೂಡ ಕಟ್ ಆಫ್ ಹೋಗುವಂತ ಚಾನ್ಸಸ್ ಇರ್ತೈತಿ. ಫಸ್ಟ್ ರೌಂಡ್ದಾಗ ಒಂದ್ ಸ್ವಲ್ಪ ಏನೈತ್ಲ ಕಟ್ ಆಫ್ ಜಾಸ್ತಿ ಇರ್ತೈತಿ. ಮತ್ತು ಕನ್ನಡ ಮೀಡಿಯಂ ಜನರಲ್ ಮೆರಿಟ್ ಕೋಟಾ ಒಳಗ 3,51,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷನೂ ಒಂದ್ ಸ್ವಲ್ಪ ಕಟ್ ಆಫ್ ಅಲ್ಲಿ ವೇರಿಯೇಷನ್ ಆಗೋ ಚಾನ್ಸಸ್ ಐತಿ. ಮತ್ತು ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ ಕೋಟಾ ಒಳಗ 3,56,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಕೊನೆ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷನೂ ಕೂಡ ಕಟ್ ಆಫ್ ಅಲ್ಲಿ ವೇರಿಯೇಷನ್ ಅನ್ನ ನೋಡ್ಬೋದು. ಮತ್ತು ಜನರಲ್ ಮೆರಿಟ್ ರೂರಲ್ ಅಲ್ಲಿ ನೋಡ್ಬೇಕಂದ್ರ ಲಾಸ್ಟ್ ಇಯರ್ 3,50,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಸೀಟ್ ಏನೈತ್ಲ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷನೂ ಕೂಡ ಕಟ್ ಆಫ್ ಅಲ್ಲಿ ವೇರಿಯೇಷನ್ ಆಗೋ ಚಾನ್ಸಸ್ ಅಂತೂ ಜಾಸ್ತಿ ಐತಿ. ನೆಕ್ಸ್ಟ್ ನೋಡ್ಬೇಕಂದ್ರ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ ಕೋಟಾ ಒಳಗ 3,58,000 ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತ ಈ ವರ್ಷನೂ ಕೂಡ ಕಟ್ ಆಫ್ ಅಲ್ಲಿ ವೇರಿಯೇಷನ್ ಆಗ್ಬೋದು. ಇನ್ನೊಂದೇನಂದ್ರ ನೀವು ಇಲ್ಲಿ ಓಕೆ 2AG ಮತ್ತು 3AG ಅಷ್ಟ ಕಟ್ ಆಫ್ ಅನ್ನ ನೋಡ್ಬೇಡ್ರಿ. ನಿಮ್ಮ ಪರ್ಟಿಕ್ಯುಲರ್ ಆಗಿ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅದಾರೋ, ರೂರಲ್ ಸ್ಟೂಡೆಂಟ್ಸ್ ಅದಾರೋ ಅನ್ನೋದನ್ನ ಏನಿತ್ಲ ನಿಮ್ದು ಯಾವ್ದೆಲ್ಲ ರಿಸರ್ವೇಶನ್ ಐತಿ ಮತ್ತು ಹೈದರಾಬಾದ್ ಕರ್ನಾಟಕ ರಿಸರ್ವೇಶನ್ ಐತಿ ಅದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡ್ರಿ. ಪ್ರಿಯಾರಿಟಿ ಲಿಸ್ಟ್ ಲಾಸ್ಟ್ ಇಯರ್ ಸೀಟ್ ಅಲಾಟ್ಮೆಂಟ್ ಆಗೈತೋ ಇಲ್ಲೋ ಅನ್ನೋದೇನೈತ್ಲ ಕಂಪ್ಲೀಟ್ ಆಗಿ ನೋಡ್ರಿ. ಮತ್ತ ನಿಮಗೆ ಏನಾರ ಡೌಟ್ ಇತ್ತಂದ್ರು ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ. ಮತ್ತ ನಿಮಗೆ ಏನಾರೇ ಡೌಟ್ ಇತ್ತಂದ್ರೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.